ಅವನೇ ಹೋದ. ಭೂಪತಿ ಅವನು ಇಲ್ಲೇ ಎಲ್ಲೋ ಇದ್ದಾನೆ. ಬಿಡಬಾರ್ದು ಅವನ್ನ, ಹಿಡಿದು ಹಿಡಿಬೇಕು. ಇವತ್ ಮಾತ್ರ ಅವನನ್ನ ಬಿಡೋದ್ ಮಾತೇ ಇಲ್ಲ. ಭೂಪತಿ ನಾನೊಂದು ಶೂಸ್ ನೋಡಿದೆ, ಕಪ್ ಕಲರ್ ಶೂ. ಸದ್ಯಕ್ಕೆ ನನ್ಗೆ ಅಷ್ಟೇ ನೆನಪಿರೋದು ಭೂಪತಿ. ಅದೊಂದನ್ನ ಹಿಡ್ಕೊಂಡು ಅವನ್ನ ಹಿಡಿಬೇಕು. ನಾನ್ ನೋಡ್ತೀನಿ. ಭೂಪತಿ ನಾನು ಬರ್ತೀನಿ. ಸರಿ ಬಾ. ಹಲೋ ಭೂಪತಿ, ಎಲ್ಲಿದ್ಯಾ ನೀನು? ನಿನ್ ಕಾರ್ ನಿಲ್ಸ್ಬಿಟ್ಟು ಎಲ್ಲ ಹೋಗಿದ್ಯಾ? ಆ ಕ್ರಿಮಿನಲ್ ಕಾರು ಇಲ್ಲೇ ಇದ್ದಾಗಿದೆ. ನಕ್ಷತ್ರ ಎಲ್ಲಿ? ಅವಳಿಗೇನಾರು ಆಯ್ತಾ? ನಕ್ಷತ್ರ ನನ್ ಜೊತೆನೇ ಇದ್ದಾಳೆ, ಸೇಫ್ ಆಗಿದ್ದಾಳೆ. ಆ ಇಡಿಯಟ್ ಇಲ್ಲೇ ಎಲ್ಲೋ ಸಿಕ್ಕಾಕೊಂಡಿದ್ದಾನೆ, ಜಾತ್ರೆ ಮಧ್ಯದಲ್ಲೇ ಇದ್ದಾನೆ. ಓಕೆ, ನೀನ್ ಅಟ್ ಎನಿ ಕಾಸ್ಟ್ ನಕ್ಷತ್ರನ್ ಮಾತ್ರ ಬಿಟ್ಟು ಹೋಗ್ಬೇಡ. ಅವನಿಗೆ ಗುಂಪಿಂದ ತಪ್ಪಿಸ್ಕೊಂಡು ಹೋಗ್ದಿರೋ ನೋಡ್ಕೊಂತೀನಿ. ಇಲ್ಲೆಲ್ಲ ಪೊಲೀಸ್ ಬಂದೋಬಸ್ತ್ ಮಾಡಿಸ್ತೀನಿ. ಸದ್ಯಕ್ಕೆ ಅವ್ನ್ ಬ್ಲ್ಯಾಕ್ ಶೂ ಅಷ್ಟೇ ಗೊತ್ತಿರೋದು. ಬ್ಲ್ಯಾಕ್ ಶೂ ಹಾಕೊಂಡಿದ್ದಾನೆ, ಅದೊಂದೇ ಕ್ಲೂ ಇರೋದು ನಮ್ಮ ಹತ್ರ. ಓಕೆ, ಅಟ್ ಎನಿ ಕಾಸ್ಟ್ ಇವತ್ತು ಅವನು ಎಸ್ಕೇಪ್ ಆಗಬಾರ್ದು. ಬೇರೆ ಏನಾದರೂ ಕ್ಲೂ ಸಿಕ್ಕಿದ್ರೆ ಕಾಲ್ ಮಾಡು. ಓಕೆ. ನಕ್ಷತ್ರ ಎಲ್ಲಿದ್ಯಾ? ನಾನು ನೋಡ್ದೆ. ಏನು? ಭೂಪತಿ ಕೇಳಿಸಿದ್ಯಾ? ನಾನು ನೋಡ್ದೆ. ಎಲ್ಲಿದ್ದಾನೆ? ಇಲ್ಲೇ ಭೂಪತಿ, ನನ್ ಕಣ್ ಮುಂದೆನೇ ಇದ್ದಾನೆ. ಇಲ್ಲಿ ಡ್ಯಾನ್ಸ್ ನಡೀತಿದ್ಯಲ್ವಾ, ಅಲ್ಲಿ. ನೀನ್ ಬೇಗ ಬಾ. ಸರಿ, ಅಲ್ಲೇ ಇರು, ನಾನು ಅಲ್ಲಿಗೆ ಬರ್ತಾ ಇದೀನಿ. ನಕ್ಷತ್ರ, ನಕ್ಷತ್ರ,
ಎಲ್ಲಿ? ಬಾ ನನ್ ಜೊತೆ. ಭೂಪತಿ ಭೂಪತಿ ಛೇ, ಸ್ಕೇಪ್ ಆಗ್ಬಿಟ್ಟ. ಅಟ್ಲೀಸ್ಟ್ ಅವ್ನ ಮುಖ ನೋಡ್ಬೇಕಾಯ್ತು. ಅವ್ನ ಮುಖ ನೋಡಿದ್ಯಾ ನೀನು? ನಾನ್ ಟ್ರೈ ಮಾಡಿದೆ ಭೂಪತಿ, ಆದ್ರೆ ಅವ್ನ್ ಮುಖವಾಡ ಹಾಕೊಂಡಿದ್ದ. ನನ್ಗನ್ ಮುಖನೇ ಕಾಣ್ಲಿಲ್ಲ. ಅವ್ನ ಮುಖನೂ ನೋಡ್ದೆ. ಅವನು ಹಿಡಿಯೋದು ತುಂಬಾನೇ ಕಷ್ಟ ಆಗುತ್ತೆ ನಕ್ಷತ್ರ. ಯಾಕೆ ಏನ್ ಮಾಡೋದ್ ಭೂಪತಿ? ಆ ಜಾತ್ರೆಯಲ್ಲಿ ಪೊಲೀಸ್ ಇದ್ರು ಅಂತ ಅಲ್ಲಿಂದ ಎಸ್ಕೇಪ್ ಆದ ಅಷ್ಟೇ ಹೊರತು ಅವ್ನು ಎಲ್ಲೂ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಅವ್ನ ಮುಖ ನೋಡ್ಬೇಕಾಗಿತ್ತು. ನಕ್ಷತ್ರ ಏನಾಯ್ತು? ಅವನಲ್ಲಿ ಭೂಪತಿ ಎಲ್ಲಿ? ಅವನು ಅವ್ರ ರೋಡಿ ನಟಿಸ್ಕೊಂಡ್ ಮೇಲೆ ಹೋದ. ಓ ಗಾಡ್, ಇಟ್ಸ್ ಸೋ ರಿಸ್ಕಿ. ನಾನು ಹೋಗ್ತೀನಿ. ನಾನೇ ಬರ್ತೀನಿ. ಬೇಡ ಬೇಡ, ನೀನಿಲ್ಲ ಇರು. ನಿನ್ಗಲ್ಲಿ ಸೇಫ್ಟಿ ಇಲ್ಲ. ನಾನು ಹೋಗ್ಬಿಡ್ತೀನಿ. ಮತ್ತೆ ಭೂಪತಿ, ನೀನು ಯೋಚನೆ ಮಾಡಬೇಡ. ನಾನು ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಇನ್ಸ್ಪೆಕ್ಟರ್, ಇವರಿಬ್ರು ಇವಳ ಜೊತೆ ಇರಲಿ. ಬನ್ನಿ, ಇವತ್ತು ಏನೇ ಆದ್ರೂ ನಾನು ಹಿಡಿಲೇಬೇಕು. ಬನ್ನಿ. ಅವಾಗಲೇ ನೋಡಿದ್ರೆ ನಕ್ಷತ್ರ ಭೂಪತಿ ಇಬ್ರು ಆರಾಮಾಗಿದ್ದಾರೆ, ಖುಷಿಯಾಗಿದ್ದಾರೆ, ಊಟ ಮಾಡ್ತಾ ಇದ್ದಾರೆ ಅಂದರು. ಆಮೇಲೆ ಅವರಿಬ್ರು ಏನೋ ತೊಂದರೆನಲ್ಲಿದ್ದಾರೆ. ಆಮೇಲೆ ಫೋನ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡಿಬಿಟ್ರು. ಈಗ ನೋಡಿದ್ರೆ ಫೋನ್ ರಿಸೀವೇ ಮಾಡ್ತಾ ಇಲ್ಲ. ಯಾಕೆ ಏನೂ ಸರಿಯಾಗಿ ಹೇಳ್ತಾನೆ ಇಲ್ಲ ನನಗೆ. ಹಲೋ ಆರ್ತಿ, ನಾನು ಹಿಂಗೆ ಆಮೇಲೆ ಫೋನ್ ಮಾಡ್ತೀನಿ. ಏನು ಆಮೇಲೆ ಮಾಡೋದು? ಏನಾಯ್ತು ಅಂತ ಸರಿಯಾಗಿ ಹೇಳ್ರಿ. ನಕ್ಷತ್ರಂಗೆ ಏನಾಯ್ತು? ಹೇಗಿದ್ದಾಳೆ ಅವಳು? ಇಲ್ಲ ಇಲ್ಲ, ಅವಳಿಗೇನೂ ಆಗಿಲ್ಲ. ಅವಳು ಸೇಫ್ ಆಗಿದ್ದಾಳೆ. ಮತ್ತೆ ಭೂಪತಿ ಅವನೆಲ್ಲಿದ್ದಾನೆ? ಭೂಪತಿನೂ ಸೇಫ್ ಆಗಿದ್ದಾನೆ. ಮತ್ತೇನು ತೊಂದರೆ ಆಗಿದೆ ಅಂದ್ರಲ್ರಿ, ಅದೇನು? ನೀವೇನು ಸರಿಯಾಗಿ ಹೇಳ್ದೆ ಇದ್ರೆ ನಾವು ತಾನು ಏನು ಅನ್ಕೋಬೇಕು? ಅಲ್ಲೇನು ನಡೀತಿದೆ ಕರೆಕ್ಟಾಗಿ ಹೇಳಿ, ನಂಗೆ ಭಯ ಆಗ್ತಿದೆ. ಆ ಕ್ರಿಮಿನಲ್ಲು ಇಲ್ಲೇ ಎಲ್ಲೋ ಇದ್ದಾನೆ. ಆ ಕ್ರಿಮಿನಲ್ಲು ಮತ್ತೆ ನಕ್ಷತ್ರನೆಲ್ಲೋ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾನೆ. ಏನು ಹೇಳ್ತಾ ಇದ್ದೀರಾ? ನಕ್ಷತ್ರ ಮತ್ತೆ ಕಿಡ್ನಾಪ್ ಆದ್ಲಾ? ಇಲ್ಲ ಇಲ್ಲ, ನಕ್ಷತ್ರ ಸೇಫ್ ಆಗಿದ್ದಾಳೆ. ಅವಳಿಗೇನೂ ಆಗಿಲ್ಲ. ದೇವ್ರದ್ದು ಇದ್ದಿದ್ದ ಅವಳು ಸಿಕ್ಕಿದ್ಲು. ಅವನು ಇಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿದ್ದಾನೆ. ನಾವೆಲ್ಲ ಅವನು ಹುಡುಕ್ತಾ ಇದೀವಿ. ಪೊಲೀಸರು ನಮ್ಮ ಜೊತೆ ಇದ್ದಾರೆ. ಹುಷಾರು ರೀ, ನಕ್ಷತ್ರನ ಒಬ್ಬಳನ್ನ ಬಿಟ್ಟು ಎಲ್ಲೂ ಹೋಗ್ಬೇಡಿ, ಆಯ್ತಾ? ಇಲ್ಲ ಇಲ್ಲ, ಯು ಡೋಂಟ್ ವರಿ. ಅವಳ ಸೇಫ್ಟಿಗೆ ಜನ ಜೊತೆಗಿದ್ದಾರೆ. ಮಕ್ಕಳಿಬ್ರು ಬರ್ತಾರೆ ಸೇಫ್ ಆಗಿ. ಮೇಡಮ್, ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ಧೈರ್ಯವಾಗಿರಿ, ಅವ್ನು ಸಿಕ್ಕಾಕೊಳ್ತಾನೆ. ಭೂಪತಿಗೆ ಏನಾದ್ರೂ ಆಗುತ್ತೆ ಅಂತ ಭಯ ಆಗ್ತಿದೆ ಅಣ್ಣ. ಏನಾಗಲ್ಲ, ದೇವ್ರಿದ್ದಾನೆ. ಆಗ್ಲೇ ಹೊರಟಿದ್ದೀನಿ ಅಂದ, ಇಷ್ಟೊತ್ತಾದ್ರೂ ಬಂದಿಲ್ಲ. ಎಲ್ಲಿ ಹೋದ ಇವನು? ಫೋನು ರಿಸೀವ್ ಮಾಡ್ತಿಲ್ಲ. ನಾನು ಏನು ಅನ್ಕೋಬೇಕು? ಛೇ, ಇವಳು ಫೋನ್ ಮಾಡಿದ್ದೆ ಹೆಚ್ಚು, ಕಾಲ್ ವೇಟಿಂಗ್ ಬೇರೆ. ಎಲ್ಲಿದ್ದೀರಾ ನಕ್ಷತ್ರ? ಯಾಕೆ ಇಷ್ಟೊತ್ತಾದ್ರೂ ಇನ್ನೂ ಮನೆಗೆ ಬಂದಿಲ್ಲ? ಇಲ್ಲಿ ಮನೇಲಿ ಎಲ್ಲರೂ ನಿಮ್ಗೋಸ್ಕರ ಕಾಯ್ತಾ ಇದ್ದೀವಿ. ಅದು ಅಕ್ಕ, ಒಂದ್ ಸಮಸ್ಯೆ ಆಗಿದೆ. ಮತ್ತೆ ಬಂದಿದ್ದಾನಕ್ಕ. ಏನು ನಕ್ಷತ್ರ, ಏನ್ ಹೇಳ್ತಾ ಇದ್ಯಾ? ನೀನು ಭೂಪತಿ ಸೇಫ್ ಆಗಿದ್ದೀರಾ ತಾನೆ? ಆಗ ಯಾರು ಫೋನಲ್ಲಿ? ಅವಳ? ಮತ್ತೆ ನಕ್ಷತ್ರ ಕೊಡಿಲಿ, ಮಾತಾಡ್ಬೇಕು. ಇನ್ನು ಊಟ ಮುಗ್ದಿಲ್ವಾ? ಅತ್ತೆ, ಎಷ್ಟೊತ್ತಿಗೆ ಮನೆ ಬರೋದು? ಎಲ್ಲಿದ್ದೀರಾ? ಅದು ಅತ್ತೆ, ನಾವು ಒಂದ್ ಕಡೆ ಜಾತ್ರೆಗೆ ಬಂದ್. ಜಾತ್ರೆನಾ? ನಿನ್ ಕತೆ ಕೇಳ್ಕೊಂಡು ಕೂರಕ್ಕಾಗಲ್ಲ.
ನನ್ನ ಮಗ ಎಲ್ಲಿ? ಫೋನ್ ಕೊಡು. ಅತ್ತೆ ಅವನಿಲ್ಲ. ಇಲ್ವಾ? ಇಲ್ಲ ಅಂದ್ರೆ ಎಲ್ಲಿ ಹೋದ? ಆವಾಗಿಂದ ಫೋನ್ ಮಾಡ್ತಾ ಇದ್ದೀನಿ, ಯಾಕೆ ರಿಸೀವ್ ಮಾಡ್ತಿಲ್ಲ? ಅತ್ತೆ ಅದೇನಾಯ್ತು ಅಂದ್ರೆ ನೀವು ಗಾಬರಿ ಆಗ್ಬಾರ್ದು. ಆ ರೌಡಿ ಮತ್ತೆ ಬಂದಿದ್ದಾತೆ. ಅವ್ನ್ ಭೂಪತಿ ಕಣ್ಣು ಕಾಣಿಸ್ಕೊಂಡ. ಅದಕ್ಕೆ ಭೂಪತಿ ಅವ್ರನ್ನ ಅಟ್ಟಿಸ್ಕೊಂಡು ಹೋಗ್ತಿದ್ದಾನೆ. ವಾಟ್? ಭೂಪತಿ ಅಟ್ಟಿಸ್ಕೊಂಡು ಹೋದ್ನ? ಅವನು ಒಬ್ನೇ ಹೋದ್ನ? ಇಲ್ಲ ನೀವೇನ್ ಭಯ ಪಡ್ಬಿಡಿ ಅತ್ತೆ. ಭೂಪತಿ ಜೊತೆ ನಮ್ಮಪ್ಪ ಇದ್ದಾರೆ, ಇನ್ಸ್ಪೆಕ್ಟರ್ ಇದಾರತ್ತೆ. ಈ ಸಲ ರೌಡಿ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಆ ವಿಷಯ ನನಗೆ ಬೇಡ. ಆದ್ರೆ ಈ ಗಲಾಟೆಯಲ್ಲಿ ಸಿಕ್ಕಾಕೊಂಡು ನನ್ನ ಮಗಂಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ ನಕ್ಷತ್ರ. ನೆನ್ಪಿಟ್ಕೋ, ಇದೆಲ್ಲ ಆಗ್ತಿರೋದು ನಿನ್ನ ಕಾರಣಕ್ಕೆ. ಆ ಕ್ರಿಮಿನಲ್ಲು ಟಾರ್ಗೆಟ್ ಮಾಡ್ತಿರೋದು ನಿನ್ನನ್ನ. ನಿನ್ಗೋಸ್ಕರ ನನ್ನ ಮಗ ರಿಸ್ಕ್ ತಗೋತಾ ಇದ್ದಾನೆ. ಅದರಿಂದ ಅವನಿಗೇನಾದ್ರೂ ಆದ್ರೆ ಅದ್ರ ಪರಿಣಾಮ ಏನಾಗತ್ತೆ ಅಂತ ನಾನು ಮುಂದೆ ತೋರಿಸ್ತೀನಿ. ದೇವ್ರೆ, ಅತ್ತೆ ಭಯ ಸುಳ್ಳಾಗ್ಲಿ, ಭೂಪತಿಗೆ ಏನೂ ಆಗ್ತಾ ಇಲ್ಲ. ಫೈಟ್ ಮಾಡು.